ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನ ಸುವಾರ್ತೆಯ ಪುಸ್ತಕ 16ನೇ ಅಧ್ಯಾಯ 13ನೆಯ ವಾಕ್ಯ. ಜಾನ್ ಚಾಪ್ಟರ್ 16 ವರ್ಸ್ 13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಹಾಲೆಲೂಯ. ನೋಡಿರಿ, ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ದೇವರ ಆತ್ಮನು ಅಂದರೆ ಸತ್ಯದ ಆತ್ಮನು, ದೇವರು ಆತ್ಮ ಸ್ವರೂಪವಾಗಿ ನಮ್ಮ ಒಳಗಡೆ ವಾಸವಾಗಿದ್ದಾರೆ. ಈ ಆತ್ಮನು, ಈ ಸತ್ಯದ ಆತ್ಮವನು ಬಂದಾಗ ಅಥವಾ ನಾವು ಆತನಿಗೆ ಜಾಗ ಕೊಟ್ಟಾಗ, ಅನುಮತಿ ಕೊಟ್ಟಾಗ ಅವರು ಏನು ಮಾಡುತ್ತಾರೆ? ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾರೆ. ಸತ್ಯದಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾರೆ. ಸಕಲ ವಿಷಯದಲ್ಲಿಯೂ ಹಾಲೆಲೂಯ, ಸಕಲ ಕಾರ್ಯಗಳನ್ನು ಕುರಿತು ಸತ್ಯದಲ್ಲೇ ನಮ್ಮನ್ನು ನಡೆಸುತ್ತಾರೆ. ಹಾಲೆಲೂಯ. ಸುಳ್ಳಾದ ಕಾರ್ಯ, ಮೋಸವಾಗುವ ಕಾರ್ಯ ನಮ್ಮ ಜೀವನದಲ್ಲಿ ಬರಗೊಡದೆ ಹಾಲೆಲೂಯ, ಅದರಿಂದ ನಮ್ಮನ್ನು ಪಾರು ಮಾಡಿ ಸತ್ಯದಲ್ಲಿ ಹಾಲೆಲೂಯ, ಎಲ್ಲ ವಿಷಯದಲ್ಲಿಯೂ ನಮ್ಮನ್ನು ಸತ್ಯದಲ್ಲಿ ನಡೆಸುವ ಸತ್ಯದ ಆತ್ಮನು, ದ ಸ್ಪಿರಿಟ್ ಆಫ್ ಟ್ರೂತ್. ಹಾಲೆಲೂಯ. ದ ಹೋಲಿ ಸ್ಪಿರಿಟ್, ದ ಹೆಲ್ಪರ್. ಆತ ನಮಗೆ ಸಹಾಯ ಮಾಡುವುದಕ್ಕೆ ದೇವರು ನಮಗಾಗಿ ಕೊಟ್ಟ ಆ ಒಂದು ಪರಿಶುದ್ಧಾತ್ಮನು ಹಾಲೆಲೂಯ, ಆತನು ನಮ್ಮ ಒಳಗಡೆ ಇದ್ದಾರೆ. ಅವರನ್ನು ನಾವು ಕೇಳಬೇಕು. ಹಾಲೆಲೂಯ, ವಿಚಾರಿಸಬೇಕು ಆತನಿಗೆ. ಅಂದರೆ ಅವರಿಗೆ ಮೊದಲು ಸ್ಥಾನ ಕೊಡೋಣ. ಅವರನ್ನು ನಾವು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ, ಅಂಶದಲ್ಲಿಯೂ, ವಿಚಾರದಲ್ಲಿಯೂ ಆತನಿಗೆ ನಾವು ಎಡೆ ಕೊಡುವಾಗ, ಆತನಿಗೆ ನಾವು ಕಿವಿಗೊಡುವಾಗ, ಆತನನ್ನು ನಾವು ಬರಮಾಡಿಕೊಳ್ಳುವಾಗ, ಆತನನ್ನು ನಾವು ಮೊದಲಾಗಿಟ್ಟುಕೊಳ್ಳುವಾಗ ಹಲ್ಲೆಲೂಯ, ಹಲ್ಲೆಲೂಯ, ಅವರು ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುತ್ತಾರೆ. ಈ ವರ್ಷ ಹೇಗೆ ಏನೇ ಕಷ್ಟಗಳು ಬರಬಹುದು, ಏನೇ ಸವಾಲುಗಳು, ಯುದ್ಧಗಳು, ಸನ್ನಿವೇಶಗಳು ಉಂಟಾದರೂ ಈ ಸತ್ಯದ ಆತ್ಮರು ನಮ್ಮನ್ನು ಸತ್ಯದಲ್ಲೇ ನಡೆಸುತ್ತಾರೆ. ಅವರು ಯಾಕೆ ಎಂಬುದಾಗಿ ನೋಡುವಾಗ ಈ ಆತ್ಮ, ಈ ಸತ್ಯದ ಆತ್ಮ ಅಥವಾ ಪರಿಶುದ್ಧ ಆತ್ಮರು ಯೇಸುವಿಂದ ಕೇಳಿದ ಒಂದೊಂದು ವಿಷಯಗಳು, ಅಂದರೆ ಯೇಸು ತನ್ನ ತಂದೆಯಿಂದ ತಿಳ್ಕೊಂಡ ಒಂದೊಂದು ವಿಷಯ, ತಂದೆಯಾದ ದೇವರಿಂದ ತಿಳಿದುಕೊಂಡ ಕೇಳಲ್ಪಟ್ಟ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತಾರೆ. ಅದೇ ಮಾರ್ಗದಲ್ಲಿ, ಅಂದರೆ ದೇವರ ಮಾರ್ಗದಲ್ಲೇ ನಮ್ಮನ್ನು ನಡೆಸುತ್ತಾರೆ. ದೇವರ ಮಾತಿನಲ್ಲೇ ನಮ್ಮನ್ನು ನಡೆಸುತ್ತಾರೆ. ನಾವೇ ನಡೆಯುವುದಾದರೆ ಹಲ್ಲೆಲೂಯ, ನಮ್ಮ ಸ್ವಂತ ಬುದ್ಧಿಯಿಂದ ನಡೆಯುವುದಾದರೆ ಅದರಲ್ಲಿ ಸುಳ್ಳು, ಮೋಸ, ತಪ್ಪುಗಳು ನಡೆಯಬಹುದು. ಆದರೆ ತಂದೆಯಿಂದ ಯೇಸುಸ್ವಾಮಿ ಕೇಳಿದ್ದು, ಯೇಸುಸ್ವಾಮಿಯಿಂದ ಪರಿಶುದ್ಧಾತ್ಮನು ಕೇಳಿದ್ದು, ಇದನ್ನೇ ಈ ಪರಿಶುದ್ಧಾತ್ಮನು ನಮ್ಮ ಒಳಗಡೆಯಿಂದ ನಮಗೂ ಹೇಳಿಕೊಟ್ಟು ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವವರಾಗಿರುತ್ತಾರೆ. ಹಲ್ಲೆಲೂಯ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವರು ತಾನೇ ಸ್ವಂತವಾಗಿ ಮಾತನಾಡುವುದಿಲ್ಲ, ಕೇಳಿದ್ದನ್ನು ನನ್ನದನ್ನು ತಕ್ಕೊಂಡು He will take from what is mine. ಹಲ್ಲೆಲೂಯ. ದೇವರಿಂದ ತಕ್ಕೊಂಡು ನಮಗೆ ಕಲಿಸಿಕೊಡುವ, ನಮ್ಮನ್ನು ನಡೆಸಿಕೊಡುವ ಹಲ್ಲೆಲೂಯ, ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂತಹ ಆ ಆತ್ಮನಿಗೆ ನಾವು ಮೊದಲ ಸ್ಥಾನ ಕೊಡೋಣವ. ಆತನಿಂದ ತುಂಬಲ್ಪಟ್ಟವರಾಗಿದ್ದೇವೆ. ಆತನಿಗೆ ಯಾಕೆ ನಾವು ಕಿವಿಗೊಡಬಾರದು? ನಮ್ಮ ಒಳಗಡೆ ನಾವು ಯಾಕೆ ಗಮನಿಸಬಾರದು? ಯೋಚನೆ ಮಾಡಿ ನೋಡೋಣವ. ಆ ರೀತಿ ಆಗುವಾಗ ಈ ವರ್ಷದಲ್ಲಿ ಏನೇ ಸವಾಲುಗಳು ಬಂದರೂ ಅದನ್ನು ಜಯಿಸುವುದಕ್ಕೆ ಈ ಪರಿಶುದ್ಧಾತ್ಮನು ನಮ್ಮ ಸಂಗಡ ಇರುತ್ತಾರೆ. ಹಾಲೆಲೂಯ. ಶತ್ರು ರಭಸದಿಂದ ಬಂದರೂ ಪರವಾಗಿಲ್ಲ, ದಿಢೀರೆಂಬುದಾಗಿ ಎದುರು ನೋಡದೆ ಬಂದರೂ ಪರವಾಗಿಲ್ಲ. ಈ ಸತ್ಯದ ಆತ್ಮನು ಹಾಲೆಲೂಯ ನಮ್ಮ ಒಳಗಡೆ ಇರುವಂತಹ ಹಾಲೆಲೂಯ ಶಕ್ತಿಯು ನಿಮ್ಮನ್ನು ನಡೆಸುತ್ತಾ ಹೋಗುತ್ತಾ ಇರುತ್ತದೆ, ದಾಟಿಸುತ್ತಾ ಹೋಗುತ್ತಾ ಇರುತ್ತದೆ, ಜಯವನ್ನು ಕೊಡುತ್ತಾ ಹೋಗುತ್ತಾ ಇರುತ್ತದೆ. ಹಾಲೆಲೂಯ. ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣವ. ಈ ಸತ್ಯದ ಆತ್ಮನಿಗೆ ನಾವು ಜಾಗ ಮಾಡಿಕೊಡೋಣ. ಈ ವರ್ಷ
ಹಲ್ಲೆಲೂಯಾ. ಆರಂಭದಲ್ಲಿ ಈ ರೀತಿ ಹಲ್ಲೆಲೂಯಾ ಎಷ್ಟು ಕಾರ್ಯಗಳು ನಮ್ಮ ಸುತ್ತಮುತ್ತ, ಒಂದು ಕಡೆ ಯುದ್ಧ, ಒಂದು ಕಡೆ ಬೆಂಕಿ, ಅಪಘಾತಗಳು, ಅನೇಕ ರೀತಿಯಾದ ದುರ್ಘಟನೆಗಳು ಸಂಭವಿಸುತ್ತಲೇ ನಾನಾ ಚೇಂಜಸ್ಸು, ಬದಲಾವಣೆಗಳು ಬರುತ್ತಾ ಇರುವಾಗ ಹಲ್ಲೆಲೂಯಾ ನಾವು ಭಯಪಡದೆ ಹಲ್ಲೆಲೂಯಾ ಪರಿಶುದ್ಧಾತ್ಮನಿಗೆ ಹಲ್ಲೆಲೂಯಾ ಸತ್ಯದಾತ್ಮನಿಗೆ ಹಲ್ಲೆಲೂಯಾ ದೇವರಿಂದ ತಕ್ಕೊಂಡು ಮಾತನಾಡುವ ತಿಳಿಸುವ ಆತ್ಮನು, ಗೈಡ್ ಮಾಡುವ ಆತ್ಮ, ನಮ್ಮನ್ನು ಗೈಡ್ ಮಾಡುವವರು, ಅವರೇ ನಮ್ಮ ಗೈಡ್ ಆಗಿದ್ದಾರೆ. ಅವರ ಕೈಗೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರೇ, ಇವತ್ತು ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವಪ್ಪ. ಈ ವರ್ಷವನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಸೇವೆ, ನಮ್ಮ ವರಮಾನ, ನಮ್ಮ ಆರ್ಥಿಕತೆ, ನಮ್ಮ ಆರೋಗ್ಯ ಎಲ್ಲವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಬಿಡುತ್ತೇವೆ. ನೀನು ಬಂದಾಗ, ನಿನ್ನ ಕೈ ಕಂಟ್ರೋಲ್ ಬಂದಾಗ ಎಲ್ಲ ಸತ್ಯದಲ್ಲಿಯೂ ಸಕಲ ಕಾರ್ಯಗಳಲ್ಲಿಯೂ ನಮ್ಮನ್ನು ನಡೆಸುವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ನೀವು ಹೇರಳವಾಗಿ ಹೆಚ್ಚಬೇಕೆಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ, ಈ ವರ್ಷದಲ್ಲಿ ಏನೇ ಬರಲಿ ಸತ್ಯದ ಆತ್ಮನು ನಿಮ್ಮನ್ನು ಹಲ್ಲೆಲೂಯಾ ಸಕಲ ವಿಷಯದಲ್ಲಿಯೂ ಸತ್ಯದಲ್ಲಿ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ. ಆದ ಕಾರಣ ನಾವು ಒಪ್ಪಿಸಿಕೊಡೋಣ, ಅವರ ಕಂಟ್ರೋಲಲ್ಲಿ ಇರೋಣ. ಯಾವಾಗಲೂ ನಾವು ಸೋತು ಹೋಗುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.